ಒಂದು ಯೋಜನೆಗೆ ಶಂಕುಸ್ಥಾಪನೆ ಮಾಡಿ ಅದೇ ಸರ್ಕಾರ ಅದನ್ನು ಉದ್ಘಾಟಿಸ್ತಿರೋದು ಇತ್ತೀಚಿನ ದಿನಗಳಲ್ಲಿ ತೀರಾ ಅಪರೂಪ ಎನಿಸಿದೆ. ಆದರೆ ಈ ಸುವರ್ಣಸೌಧ ಹಾಗಲ್ಲ. ಇದು ಕೇವಲ 3 ವರ್ಷಗಳಲ್ಲಿ ಪೂರ್ಣಗೊಂಡಿದೆ. ಅಲ್ಲದೆ ಬಿಜೆಪಿ ಸರ್ಕಾರದಿಂದಲೇ ಶಂಕುಸ್ಥಾಪನೆಗೊಂಡು ಬಿಜೆಪಿ ಸರ್ಕಾರವೇ ಉದ್ಘಾಟಿಸ್ತಿದೆ. ಹಾಗಾಗಿ ಈ ಯೋಜನೆ ಇಷ್ಟು ಬೇಗ ಪೂರ್ಣಗೊಳ್ಳಲು ಲೋಕೋಪಯೋಗಿ ಇಲಾಖೆಯ ನಿರಂತರ ಶ್ರಮ ಕಾರಣ. ಈಗ ನಮ್ಮ ಜೊತೆ ಲೋಕೋಪಯೋಗಿ ಸಚಿವರಾಗಿರುವಂಥ CM ಉದಾಸಿ ಅವರಿದ್ದಾರೆ. ಬನ್ನಿ ಅವರ ಹತ್ರನೇ ಈ ಸುವರ್ಣಸೌಧದ ವಿಶೇಷತೆಗಳು, ವಿಭಿನ್ನತೆಗಳು ಮತ್ತು ಒಳಾಂಗಣ ವಿನ್ಯಾಸವನ್ನು ಅವರ ಬಾಯಿಂದಲೇ ಕೇಳೋಣ. ಅವ್ರು ನಮಗೆ ವಿವರವಾಗಿ ತಿಳಿಸ್ತಾರೆ. ಬನ್ನಿ. ಈಗ ಇದು ನೋಡಿದ್ರೆ ವಿಧಾನಸೌಧದಂಗೆ ಕಾಣುತ್ತೆ. ಏನು ವಿಭಿನ್ನತೆ ಇದೆ ಸರ್? ಈ ವಿಧಾನಸೌಧ ಸುವರ್ಣಸೌಧ ಎಂಬ ಹೆಸರಿನಿಂದ ಏನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ, ಬೆಂಗಳೂರಿನ ವಿಧಾನಸೌಧಕ್ಕೂ ಮತ್ತು ಇಲ್ಲಿಗೂ ವಿಶೇಷವಾದ ವ್ಯತ್ಯಾಸಗಳನ್ನು ನೀವು ಗಮನಿಸ್ತೀರಿ ಅಂತ ನಾನು ಭಾವಿಸಿಕೊಂಡಿದ್ದೆ. ಅದು ಅಲ್ಲಿ ನಿರ್ಮಾಣವಾಗಿರುವಂಥ ವಿಧಾನಸೌಧಕ್ಕೂ ಈ ವಿಧಾನಸೌಧಕ್ಕೂ ವ್ಯತ್ಯಾಸಗಳಂದರೆ, ಅದು ಊರಿನ ಮಧ್ಯದಲ್ಲಿರೋದರಿಂದ ಅದಕ್ಕೆ ಸುತ್ತಮುತ್ತಲು ಇಷ್ಟು ವಿಶಾಲವಾದ ಪ್ರದೇಶ, ರಮಣೀಯವಾದಂಥ ಪ್ರದೇಶಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲ್ಯೂಷನ್ ಫ್ರೀ ಅಂತ ಹೇಳ್ತಾರಲ್ಲ, ಪೊಲ್ಯೂಷನ್ ಫ್ರೀ ಅಂತ. ಅಲ್ಲಿ ಆದರೆ ಏರ್ ಕಂಡೀಷನ್ ಬೇಕಾಗ್ಬೋದು. ಇಲ್ಲಿ ನಿಮಗೆ ಏರ್ ಕಂಡೀಷನದ ಅವಶ್ಯಕತೆಯೇ ಇಲ್ಲ ಅಂತ ನಾನು ಭಾವಿಸ್ಕೊಂಡೆ. ಯಾಕಂದರೆ ಇಲ್ಲಿ ಒಳಗಡೆ ಹೋಗುವಾಗ 12 ತಿಂಗಳಲ್ಲಿ ಸಹಿತ ನೀವು ಈ ಸೌಧದ ಒಳಗಡೆ ಏರ್ ಕಂಡೀಷನ್ ಉಪಯೋಗ ಬೇಕಾದೀತೆ ಅನ್ನೋದನ್ನ ಅನುಮಾನದಿಂದ ನೀವು ನೋಡುವಂಥ ಪರಿಸ್ಥಿತಿ ಒಳಗೆ ಹೋಗಿ ಕೂಡಲೇ ಆ ಅನುಭವಕ್ಕೆ ನಿಮಗೆ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದರಲ್ಲಿ ಮುಖ್ಯವಾಗಿ ವಿಧಾನಸೌಧಗಳನ್ನು ಮಾಡೆಲ್ ಆಗಿ ನಿರ್ಮಾಣ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ದೇಶದಲ್ಲಿನೇ ಇವತ್ತು ಯಾವುದಾದ್ರೂ ಒಂದು ವಿಧಾನಸೌಧ ಕಟ್ತಾ ಇದ್ದರೆ ಬೆಳಗಾವಿ ಸೌಧವನ್ನು ನೋಡಿಕೊಂಡು ಬರ್ರಿ ಅಂತ ಹೇಳುವಷ್ಟರ ಮಟ್ಟಕ್ಕೆ ಅತ್ಯುತ್ತಮವಾದಂಥ ಒಂದು ವಿನ್ಯಾಸವನ್ನು ಮಾಡಿ. ಈಗ ಈ ವಿನ್ಯಾಸದಲ್ಲಿ ಈಗ ಆವತ್ತು ಮಾಡಿದಂಥ ಒಂದು ಸಾಕಷ್ಟು ತಂತ್ರಜ್ಞಾನ ಬದಲಾಗಿದೆ ಇತ್ತು. ಆವಾಗ ಎಲ್ಲರೂ ಜನರೇ ಸೇರ್ಕೊಂಡು ಮಾಡಿರುವಂಥದ್ದಿತ್ತು. ಈಗ ತಂತ್ರಜ್ಞಾನ ಬದಲಾಗಿದೆ. ಈ ತಂತ್ರಜ್ಞಾನದನ್ನೆಲ್ಲ ಒಳಗೊಂಡು ಇದು ಯಾವ ರೀತಿ ವಿಭಿನ್ನತೆಯನ್ನು ಮೇರ್ಕೊಂಡಿದೆ ಸರ್? ನೀವೆಲ್ಲ ನೋಡ್ತಾ ಇರ್ಬೋದು. ಇದು 390 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಈ ಕೆಲಸವನ್ನು ಮಾಡಬೇಕಾದಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ 10-20 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಈ ಅವಧಿಯಲ್ಲಿ ಪ್ರಾರಂಭ ಮಾಡಿದ ಮಂತ್ರಿಗಳ ಅವಧಿಯಲ್ಲಿ ಪ್ರಾರಂಭ ಮತ್ತೊಬ್ಬ ಮಂತ್ರಿ ಬಂದು ಉದ್ಘಾಟನೆ ಮಾಡೋದನ್ನು ನೀವು ನೋಡಿದ್ದೀರಿ. ಆದರೆ ಈ 390ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳ ಹಣವನ್ನು 3 ವರ್ಷಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡದೇ ಇದ್ದಿದ್ದರೆ ಇಷ್ಟು ವೇಗವಾಗಿ ಕೆಲಸ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಹೌದು, 3 ವರ್ಷಗಳ ಒಳಗೆ. ಹೌದು, ಅಡಿಗಲ ಸಮಾರಂಭ 2009 ಅಕ್ಟೋಬರ್-ನವೆಂಬರ್ದಲ್ಲಿ ಆಗಿ 12ರ ಒಳಗಾಗಿ ಇವತ್ತು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರೆ ಇದಕ್ಕೆ ತಂತ್ರಜ್ಞಾನದ ಬಳಕೆ ಮತ್ತು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿದ್ದರ ಪರಿಣಾಮವಾಗಿ ಈ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ವಿನ್ಯಾಸದಲ್ಲಿ ಬದಲಾವಣೆ ಆಗಿದೆ. ಅಲ್ಲ, ಇಲ್ಲಿ ಏನು ಮಾಡಿದ್ದೀವಿ, ಎಂಟ್ರೆನ್ಸ್ದಲ್ಲಿ ಈ ಅಲ್ಲಿ ಏನಾಗಿದೆ, ಲೆಫ್ಟ್ ಸೈಡ್ನಲ್ಲಿ ಒಂದು ಕಡೆಯಲ್ಲಿ ಮಾತ್ರ ಮತ್ತು ಮಧ್ಯಂತರದಲ್ಲಿ ಹೋಗಿ ಈ ನಮ್ಮ ಲಿಫ್ಟ್ಗಳನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲಿ ಹಾಗಿಲ್ಲ, ಸೆಂಟ್ರದಲ್ಲೇ ಮಾಡಿ ಅವನ್ನ ಮಾಡಿದ್ದೀವಿ. ಒಟ್ಟು 7 ಲಿಫ್ಟ್ಗಳಿದ್ದಾವೆ. ಆ ಎಲ್ಲ ಲಿಫ್ಟ್ಗಳನ್ನು ಉಪಯೋಗ ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡಿ. ಈಗ ಯಾವುದೇ ಒಂದು ಸೌಧದಲ್ಲಿ ಶಾಸಕಾಂಗದ ಒಂದು ಕಟ್ಟಡ ಏನಿರುತ್ತೆ ಅಲ್ಲಿ ಶಾಸಕರದ್ದು ಮತ್ತು MLCಗಳ ಅವ್ರದ್ದೇ ಒಂದು ಪಾತ್ರ ಪ್ರಮುಖವಾಗಿರುತ್ತೆ. ಇಲ್ಲಿ ಆ ಒಂದು ಕಟ್ಟಡದ ವಿಶೇಷತೆ ಏನು ಮಾಡಲಾಗಿದೆ ಸರ್? ಇಲ್ಲಿ ಕೌನ್ಸಿಲ್ನ ಪಕ್ಕದಲ್ಲಿ ರಿಟೈರಿಂಗಿಗೆ ಕೂತ್ಕೊಳ್ಳಿಕ್ಕೆ, ಮಾಧ್ಯಮದಲ್ಲಿ ಕೂತ್ಕೊಳ್ಳಿಕ್ಕೆ, ಹೌದು, ಇದು ಕೌನ್ಸಿಲ್ ಹಾಲ್. ಈ ವ್ಯವಸ್ಥೆಯನ್ನೆಲ್ಲ ಮಾಡಿ ಆಗಿದೆ ನಾವು. ಹೌದು, ಅದಕ್ಕೆ ಬೇಕಾಗಿ ಮಾಡುವಂಥದ್ದು. ಇದು ನಮ್ಮ ರೂಲಿಂಗ್ ಪಾರ್ಟಿಯವರಿಗೆ ಲಾಬಿ ಒಂದು ಕಡೆ ಮಾಡಿರ್ತಾರೆ, ಅಪೋಸಿಷನರಿಗೆ ಮತ್ತೊಂದು ಕಡೆ ಮಾಡಿರ್ತಾರೆ. ಹೀಗೆ 2 ಕಡೆಯಲ್ಲಿ ಲಾಬಿ ಇರ್ತದೆ. ಆ ಲಾಬಿಯದು ವ್ಯವಸ್ಥೆನ ಇಷ್ಟು ಚೆನ್ನಾಗಿ ಅಲ್ಲಿ ಮಾಡಲಿಕ್ಕಾಗಿಲ್ಲ. ಬೆಂಗಳೂರಿನಲ್ಲಿ ಇಷ್ಟು ಚೆನ್ನಾಗಿಲ್ಲ, ನೀವು ನೋಡಿರ್ಬೋದು. ಹೌದು, ಇಷ್ಟು ವಿಶಾಲವಾಗಿ ನಾವು ಕೂತ್ಕೊಳ್ಳೋದು, ನೀವು ಹೋದ್ಬಿಟ್ಟು ರೈಟ್ಸಲ್ಲಿ ನೋಡ್ತೀರಿ ನೀವು, ಅದು ಇಷ್ಟು ಚೆನ್ನಾಗಿಲ್ಲ. ಇಲ್ಲಿ ಅದಕ್ಕಿಂತ ವಿಶಾಲವಾಗಿ ಕೂತ್ಕೊಳ್ಳಿ ಬರೋ ಹಾಗೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ವಿಶೇಷ ಅಂದರೆ ಈ ಕೌನ್ಸಿಲ್ ಹಾಲಲ್ಲಿ 100 ಜನರು ಕೂತ್ಕೊಳ್ಳೋ ಹಾಗೆ ಮತ್ತು ಎಲ್ಲ ಕಡೆಯಲ್ಲಿ ಸಹಿತ ಕ್ಲಿಯರ್ ವಿಷನ್ ಇರಬೇಕಲ್ಲ, ಅದನ್ನು ಗಮನಿಸುವಂಥ ಕೆಲಸವನ್ನು ಮಾಡಿದ್ದಿದೆ. ಗ್ಯಾಲರಿ ಮೇಲೆ ಹೌದು, ಮೇಲೆ ಮಾಡಿದ್ವಿ, ಗ್ಯಾಲರಿ ಮೇಲೆ. ಇದು ಜನರಿಗೆ ಹೌದು,
ಮೇಲ್ಗಡೆ ಮಾಡಿದ್ದೀವಿ. ಮತ್ತು ಈ ಟಿ ವಿಗಳನ್ನು ಈಗ ಎಲ್ಲ ಕಡೆ ಸಹಿತ ಟಿ ವಿಗಳಲ್ಲಿ ಸುಲಭವಾಗಿ ನೋಡುವ ಹಾಗೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಇಲ್ಲಿ ವೋಟಿಂಗ್ ಸಿಸ್ಟಮ್ನಲ್ಲಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ನಲ್ಲಿ ವೋಟಿಂಗ್ ಮಾಡೋದ್ರ ಸಲುವಾಗಿ ಬೇಕಾಗಿದ್ದಂಥದ್ದನ್ನು ವ್ಯವಸ್ಥೆ ಮಾಡಿದ್ದೀವಿ. ಇದೆಲ್ಲ ಹೀಗೆ ಹೌದು, ಇದನ್ನು ಮಾಡೋದ್ರ ಸಲುವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಇದು ಮತ್ತು ಮೈಕ್ ಸಿಸ್ಟಮ್ ಏನಿದೆಯಲ್ಲ, ಇದು ಸಹಿತ ನೀವು ಅಲ್ಲಿರುವಂಥ ಮೈಕ್ ಸಿಸ್ಟಮಿಗೂ ಈ ಮೈಕ್ ಸಿಸ್ಟಮ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇದು ಇಂಪೋರ್ಟೆಡ್, ಇದು ಇಟ್ಲಿ ಅಲ್ಲ, ಡೆನ್ಮಾರ್ಕಿಂದ ತರಿಸಿದ್ದೀವಿ. ಭಾಳ ಸೂಕ್ಷ್ಮ ಪ್ರಶ್ನೆ ಅಲ್ಲ, ಇದು ಸ್ಟೇಬಲ್ ಅಂದರೆ ಅಷ್ಟು ಯಾವ ಕಾರಣಕ್ಕೂ ಸುಲಭವಾಗಿ ಇದು ಹಾಳಾಗೋದೇ ಅಲ್ಲ. ಅಷ್ಟು ಆಗೋದಿಲ್ಲ ಎಲ್ಲ ಪವರ್ಫುಲ್ ಮೈಕ್ ಇದು. ಹೀಗಾಗಿ ಸುಲಭವಾಗಿ ಇದನ್ನ ಯಾರು ಕಿತ್ತು ಹಾಕ್ಲಿಕ್ಕೂ ಬರೋದಿಲ್ಲ. ಆ ರೀತಿ ಆಸಿನ ಮಾಡಿದಾಗ ನಾವು ಅದು ಅಲ್ಲಿ ಕೂತ್ಕೊಂಡಾಗ ನಾವು ನೋಡಿದ್ದೀವಿ ಆ ಕೌನ್ಸಿಲ್ನಲ್ಲಿರುವಂಥ ಈ ಚೇರ್ಗಳೇನಿದ್ದಾವೆ ಅದಕ್ಕಿಂತ ಗುಣಮಟ್ಟದಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಕೂತ್ಕೊಳ್ಳಿಕ್ಕೆ ಬರಾಗಿದೆ, ಇಲ್ಲಿ ನೀವು ನಿಗಿಸ್ಲಿಕ್ಕೆ ಸಾಧ್ಯತೆ ಆಗಿದೆ. ಯಾಕಂದರೆ ಅದು ಅನುಭವಕ್ಕೆ ಬಂದಿದ್ದರ ಮೇಲಿಂದ ಮಾಡಲಿಕ್ಕೆ ಇದು ಸಾಧ್ಯ ಆಗಿದೆ. ಪತ್ರಿಕಾ ಮಾಧ್ಯಮದಲ್ಲಿ ಕೂತ್ಕೊಳ್ಳೋದಕ್ಕೆ ಈ ರೀತಿ ವ್ಯವಸ್ಥೆ ಇದೆ. ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅಂತ ನಿಮಗೆ ಅನಿಸ್ತದಲ್ಲ? ಇದು ಅಲ್ಲೇ ಅದಕ್ಕೆ ನೀವು ಬರ್ಕೊಳ್ಳಿಕ್ಕೆ ಕೂತ್ಕೊಂಡಾಗ ಬರ್ಕೊಳ್ಳಿಕ್ಕೆ ಬೇಕಾಗಿ ಯಾವ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದಿದೆ. ಇದನ್ನೆಲ್ಲ ಸಾಕಷ್ಟು ಅಧ್ಯಯನನೂ ಆಗಿದೆ ಅನ್ಸುತ್ತಲ್ಲ ಸರ್, ಹೇಗೆ ಎಷ್ಟು ಸಮಯ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತದೆ. ಇದೇನಾಗ್ತದೆ, ಇವೇನೇನು ತೊಂದರೆಗಳು ಬಂದಿದ್ದಾವೆ ಅಲ್ಲಿವನ್ನೆಲ್ಲ ನಮ್ಮ ಇಲಾಖಾ ಅಧಿಕಾರಿಗಳು ಬೇರೆ ಬೇರೆ ಕಡೆ ಹೋಗಿ ನೋಡಿಕೊಂಡು ಬಂದು ಅದನ್ನೆಲ್ಲ ಮಾಡಿದ್ದಾರೆ. ನೀವು ನೋಡಿರ್ಬೋದು, ತಮಿಳುನಾಡಿಂದ ನೋಡಲಿಕ್ಕೆ ಹೋಗಿದ್ರು ನಮ್ಮವರು. ತಮಿಳುನಾಡಿದ್ದನ್ನು ಅದೇನೂ ಇದ್ರ ಎದುರುಗಡೆ ಏನೂ ಅಲ್ಲ. ಚೇರ್ನಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ದೀವಿ? ಇಲ್ಲ 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 ಅದೇ ರೀತಿ ಅದೇ ಅದನ್ನೇ ಅದರಲ್ಲಿ ಅಲ್ಲಿ ಸೇಮ್ ಮಾಡೋದು ಅದೇ ಎಲ್ಲ ಅದರಲ್ಲಿ ಏನು ವ್ಯತ್ಯಾಸಗಳು ಮಾಡಿ. ಮತ್ತು ಇದೆಲ್ಲಕ್ಕಿಂತ ಪ್ರಮುಖವಾಗಿ ಇಲ್ಲಿ ಕ್ಯಾಮ್ರಾ, CC ಕ್ಯಾಮ್ರಾ ಹಾಕಿದ್ದಾರೆ. ಪೂರ್ತಿ ಈ ಬಿಲ್ಡಿಂಗಿಗೆ ಸುರಕ್ಷತೆ ಸಲುವಾಗಿ CC ಕ್ಯಾಮ್ರಾ ಅಳವಡಿಸುವಂಥ ಕೆಲಸ ಈಗ ನಡೀತಾ ಇದೆ. ಅದು ನಡೀತಾ ಇರೋದ್ರಿಂದ ಇಲ್ಲಿ ಯಾವುದೇ ಅಭದ್ರತೆ ಅನ್ನೋ ಪ್ರಶ್ನೆ ಇಲ್ಲ. ಈ ಸುವರ್ಣಸೌಧದ ನಿತ್ಯ ವಿನೂತನ ಕೌನ್ಸಿಲ್ ಹಾಲ್ ಮತ್ತು ಸೆಂಟ್ರಲ್ ಹಾಲ್ ಅನ್ನು ನೋಡಿದ್ವಿ. CM ಉದಾಸಿ ಅವರು ಎಲ್ಲವನ್ನ ವಿವರವಾಗಿ ಹೇಳಿದ್ದಾರೆ. ಬನ್ನಿ ಈಗ ಇದರ ಹೃದಯ ಭಾಗವಾಗಿರುವ ವಿಧಾನಸಭಾ ಸಭಾಂಗಣ ಹೇಗಿದೆ ಅಂತ ತಿಳ್ಕೊಂಡು ಬರೋಣ ಸಣ್ಣ ಬ್ರೇಕ್ನ ನಂತರ.